ಮಹಿಳಾ ದಿನಾಚರಣೆ ಅಂಗವಾಗಿ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಸದಸ್ಯರು ಕೈಯಲ್ಲಿ ಕ್ಯಾಂಡಲ್ ಹಿಡಿದು ಅರ್ಕಲಗೂಡು ಪಟ್ಟಣದಲ್ಲಿ ಮೌನ ಮೆರವಣಿಗೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಒಕ್ಕೂಟದ ಗೌರವಾಧ್ಯಕ್ಷರಾದ ಡಾಕ್ಟರ್ ಸಾವಿತ್ರಿ ಅವರು, ಇದೇ ಮೊದಲ ಬಾರಿಗೆ ಒಕ್ಕೂಟದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಹಾಸನದ ಕಲಾಭವನದಲ್ಲಿ ಮಾರ್ಚ್ 8ರಂದು ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಈ ಸಲುವಾಗಿ ಇಡೀ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಮಹಿಳೆಯರನ್ನು ಸಂಘಟಿಸಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ನ್ಯಾಯ ದಕ್ಕುವ ತನಕ ಹೋರಾಟವನ್ನು ಮುಂದುವರಿಸುವುದು ನಮ್ಮ ಮೂಲ ಆಶಯವಾಗಿದೆ ಎಂದರು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಅವರು ಮಾತನಾಡಿ, ನಿತ್ಯವೂ ಕೂಡ ನಾವು ಕೆಲಸ ಮಾಡುವ ಸ್ಥಳಗಳಲ್ಲೇ ಒಂದಲ್ಲ ಒಂದು ರೀತಿಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತದೆ. ಇದನ್ನು ವಿರೋಧಿಸುವ ನಿಟ್ಟಿನಲ್ಲಿ ಮಹಿಳೆಯರು ದಿಟ್ಟತನವನ್ನು ತೋರಿಸಬೇಕಿದೆ. ಉದಾಹರಣೆಗೆ, ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುವ ಆಶಾ ಕಾರ್ಯಕರ್ತೆಯರು, ಇತರ ಮಹಿಳಾ ಸಿಬ್ಬಂದಿಗಳು ಕರ್ತವ್ಯ ನಿಮಿತ್ತ ತೆರಳಿದ ವೇಳೆ ಪುರುಷರ ಅನಾವಶ್ಯಕ ಮಾತುಗಳಿಂದ ದೌರ್ಜನ್ಯ ನಡೆಯುತ್ತಿರುವುದು ಕಂಡುಬಂದಿದೆ. ಈ ಸಂದರ್ಭದಲ್ಲಿ ಮಹಿಳೆಯ ಕರ್ತವ್ಯಕ್ಕೆ ಬೆಲೆ ಕೊಡದೆ ಅವರ ಮೂಲ ಜಾತಿ ಧರ್ಮವನ್ನ ಕಂಡುಕೊಂಡು ಸಲ್ಲದ ಮಾತುಗಳನ್ನು ಆಡುವುದು ಅಸಹಜೆಯಿಂದ ಕೂಡಿದೆ. ಇಂತಹ ಘಟನೆಗಳನ್ನ ಮೆಟ್ಟಿ ನಿಂತು ಸೇವೆಯಲ್ಲಿ ತೊಡಗಬೇಕಿದೆ ಎಂದು ಸಲಹೆ ನೀಡಿದರು. ಇದು ಮೌನ ಮೆರವಣಿಗೆ ಮತ್ತು ಕಪ್ಪು ಬಟ್ಟೆ ಧರಿಸಿ ನಮಗೂ ಸಮಾನತೆ ಬೇಕು, ನಾವು ಮೌನವಾಗಿ ನಮ್ಮ ಹಕ್ಕನ್ನು ಕೇಳುತ್ತೇವೆ ಎಂದು ಪ್ರತಿನಿಧಿಸುವ ಮತ್ತು ಈ ಒಂದು ಕ್ಯಾಂಡಲ್ ಹಿಡಿದು ನಾವು ಕೂಡ ಬೆಳಕಾಗಿ ಒಬ್ಬರಿಗೆ ಅವಕಾಶ ಮಾಡಿಕೊಡಿ ಎಂದು ಈ ಒಂದು ಕಷ್ಟಪಡುವ ಸಮಯದಲ್ಲಿ ಕೇಳಿಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಎಲ್ಲ ಮಹಿಳೆಯರು ಸೇರಿ ಒಂದು ಮಹಿಳಾ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕೆಂಬ ಉದ್ದೇಶದಿಂದ ಈಗ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಎಲ್ಲರೂ ಕೂಡ ಮಹಿಳೆಯನ್ನು ಸಮಾನರಾಗಿ ಕಾಣಿ ಆ ಮುಖಾಂತರ ಸಮಾಜದಲ್ಲಿ ಒಳ್ಳೆಯ ಒಂದು ಸುಸ್ಥಿರ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಕೈ ಜೋಡಿಸಿ ಅಂತ ಕೇಳಿಕೊಳ್ತಾ ಈ ಒಂದು ಕಾರ್ಯಕ್ರಮ ಮಹಿಳೆಯರ ದಿನಾಚರಣೆಯನ್ನು ಬರುತ್ತಿರುವ 8ನೇ ತಾರೀಕಿಗೆ ಮಹಿಳಾ ದಿನಾಚರಣೆ ಇದೆ. ಆ ದಿನಕ್ಕೆ ಒಂದು ಸಂದೇಶವನ್ನು ಕೊಡೋದಕ್ಕೆ ಈ ಕಾರ್ಯಕ್ರಮವನ್ನು ಡಾಕ್ಟರ್ ಸಾವಿತ್ರಿ ಅಂತ ಗೌರವಾಧ್ಯಕ್ಷೆ, ಹಾಸನ ಜಿಲ್ಲಾ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಗೌರವಾಧ್ಯಕ್ಷೆ. ನಾಳೆ ಮತ್ತು ನಾಡಿದ್ದು ಒಂದು ಬೃಹತ್ ಸಮಾವೇಶ ನಡೀತಾ ಇದೆ. ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಬೆಳಗ್ಗೆ 7ನೇ ತಾರೀಕು ನಾಳೆ ಬೆಳಗ್ಗೆ ಒಂದು ಬೃಹತ್ ಜಾಥಾ ಇರುತ್ತೆ, ಹಕ್ಕೊತ್ತಾಯ ಜಾಥಾ ಇರುತ್ತೆ, ಆನಂತರ ವಿಚಾರ ಸಂಕಿರಣ ಇರುತ್ತೆ. ಹಾಗೆಯೇ ರಾತ್ರಿ ಹೊತ್ತು ಇದೇ ಥರ ಕಪ್ಪು ಉಡುಗೆಯಲ್ಲಿ ಮಹಿಳೆಯರು ಅಂತೇಳಿ ಮೌನ ಪ್ರತಿಭಟನೆ, ಮಹಿಳೆಯರ ಹಕ್ಕುಗಳ ಒತ್ತಾಯಕ್ಕೋಸ್ಕರ ದೌರ್ಜನ್ಯವನ್ನು ಸಹಿಸುವುದಿಲ್ಲ, ನ್ಯಾಯ ದಕ್ಕದೆ ಬಿಡುವುದಿಲ್ಲ ವಿಚಾರಿಸಬೇಕು. ಹಾಗೆ 8ನೇ ತಾರೀಕು ಮಹಿಳಾ ಚೈತನ್ಯ ದಿನವಾಗಿ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಅನೇಕ ವಿಚಾರ ಸಂಕಿರಣಗಳನ್ನು ಮಹಿಳೆಯರ ಏಳಿಗೆಗಾಗಿ ಹಾಗೂ ಮಹಿಳಾ ಒಕ್ಕೂಟದ ಖಜಾಂಚಿಯಾದ ಭಾನುಮತಿ, ಸದಸ್ಯರಾದ ಸಮನಾ, ರಶ್ಮಿ, ಯಶೋದಮ್ಮ, ಯಶಸ್ವಿನಿ ಇತರರು ಮೆರವಣಿಗೆಯ ನೇತೃತ್ವ ವಹಿಸಿದರು. ಕ್ಯಾಂಡಲ್ ಮೆರವಣಿಗೆ ಮುನ್ನ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ಆವರಣದಲ್ಲಿ ವಿಚಾರಗೋಷ್ಠಿ ನಡೆಯಿತು. ಬಳಿಕ ಇಲ್ಲಿಂದ ಮಹಿಳೆಯರು ಕ್ಯಾಂಡಲ್ ಹಿಡಿದು ಮೌನ ಮೆರವಣಿಗೆ